ఓహో, ఏమిది సాక్షాత్ లక్ష్మీ గారే వచ్చి సహాయ చేస్తూ ఉన్నారు అంటే దీంట్లో ఏమో ఉంది. జగజ్జన జగజ్జనని సుఖవాహిని కళ్యాణి జయ జనని జయ జనని జయ జనని ತಾಯೇ ಪೂಜಿಪೆ ನಿಮ್ಮಯ ಪಾದವ ತಾಯೇ ಪೂಜಿಪೆ ನಿಮ್ಮಯ ಪಾದವ ಕರಗಳ ಮುಗಿಯುವೆ ಕರುಣಿಸು ತಾಯೇ ಕರಗಳ ಮುಗಿಯುವೆ ಕಾಪಾಡು ತಾಯೇ ಜಗಜನನಿ ಸುಖವಾಯಿ ಕಲ್ಯಾಣಿ ಜಗಜನನಿ ಜಗಜನನಿ జగజనని. ఇతను చూస్తే ఎవరు పెద్ద మనిషి ఉన్నట్లుండాలా. ఈ నేమన మా ఇంటికి తోడ్చుకొని పోయిస్తే నేను మహా పెద్ద మనిషి అయిపోతాను. ఉన్ని నేనే పోయి ಅಡುತ್ತಾನು. ಅಯ್ಯ ಅಯ್ಯ ಯಾರಯ್ಯ ನೀನು, ಒಂದು ಕಾಯಿಲ್ಲ ಒಂದು ಕೈಯಿಲ್ಲ, ಏನಯ್ಯ ನಿನ್ನ ಅವಸ್ಥೆ? ಸ್ವಾಮಿ, ನಾನು ಈ ರಾಜ್ಯದ ರಾಜನಿಂದ ಕರಚರಣೆಯನ್ನು ಕಳಿಸಿಕೊಂಡ ತಸ್ಕರ ಸ್ವಾಮಿ, ತಸ್ಕರ. ಅಯ್ಯೋ ಪಾಪ, ಅದಿರ್ಲಿ, ಅದೆಲ್ಲ ಬಿಟ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಡಿ. ನಾನು ಚೆನ್ನಾಗಿ ನೋಡ್ಕೊಂಡು 2 ಊಟ ಹಾಕೊಂಡು ಆರಾಮ ನಮ್ಮ ಮನೆಗೆ ಇರಿಯಪ್ಪ. ಅಯ್ಯ, ನಾನು ಬಂದರೆ ನಿಮ್ಮ ತೊಂದರೆ ಬಂದರೂ ಬರ್ಬೋದು, ಆದ್ದರಿಂದ ನಾನು ಬರಲಾರೇನು. ಅದೇನೋ ಭಯ ಪಡಬೇಡಪ್ಪ, ನಮ್ಮ ರಾಜರಿಂದ ಆಜ್ಞೆ ತಗೊಂಡು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಬಾಪ ಹೋಗೋಣ. ನಾನು ನಡೆಯೋಣ ಎಂದರೆ ಕಾಲಿಲ್ಲ. ಆಯ್ತಪ್ಪ, ನಾನೇ ತಗೊಂಡು ಹೋಗ್ತೀನಿ ಬಾ. ನೋಡಪ್ಪ, ಇಲ್ಲಿ ಕುತ್ಕೋ. ನೋಡಿದೇ ನಮ್ಮ ಮನೆ, ಆರಾಮಾಗಿ 2 ಹೊತ್ತು ಊಟ ಮಾಡಿಕೊಂಡು ನೆಮ್ಮದಿಗಿರಪ್ಪ. ಅಯ್ಯ, ಸುಮ್ಮನೆ ನಾನು ಊಟ ಮಾಡಲು ಅಸಾಧ್ಯವಿಲ್ಲ. ಏನಾದರೂ ಕೆಲಸವನ್ನು ಕೊಟ್ಟರೆ ಆ ಕೆಲಸವನ್ನು ಮಾಡಿಕೊಂಡು ಊಟ ಮಾಡಲು ಪ್ರಯತ್ನಿಸುತ್ತೇನೆ. ಛೇ ಏನಪ್ಪ ಇದು, ಒಂದು ಕೈ ಇಲ್ಲ ಒಂದು ಕಾಲಿಲ್ಲ, ನಿನ್ನ ಕೈಲಿ ನನ್ನ ಕೆಲಸ ಮಾಡಿಸ್ರೆ ನಾನೇನು ಮನುಷ್ಯನೇನಪ್ಪ? ಬೇಡಪ್ಪ, ಆರಾಮಾಗಿರು. ಇಲ್ಲ, ಒಂದು ಕೆಲಸ ಮಾಡಪ್ಪ, ಅಲ್ಲಿ ನಮ್ಮದು ಬಾಳೆ ತೋಟ ಇದೆ, ಅಲ್ಲಿ ಗಿಡಕ್ಕೆ ನೀರು ಹಾಕೊಂಡು ಆರಾಮಾಗಿರಪ್ಪ. ಅಯ್ಯ, ಈ ಪೆಟ್ಟಿಗೆ ಯಾವುದು? ಹೇಗೆ ಇದನ್ನು ಇಲ್ಲಿ ಇಟ್ಟು ಪೂಜಿಸುತ್ತಿರುವಿರಿ? ಅಯ್ಯ, ಅದೊಂದು ದೊಡ್ಡ ವಿಚಾರ. ನಾವು ದೋಣಿ ನಡೆಸ್ಬೇಕಾದ್ರೆ ನಮ್ಮ ಮಡುಗು ಸಮುದ್ರದಲ್ಲಿ ಮುಳುಗೋಗಿ ಅದನ್ನ ಎತ್ತಬೇಕಾದ್ರೆ ಈ ಪೆಟ್ಟಿ ಮೇಲಕ್ಕೆ ಬಂತಪ್ಪ. ಅದರಲ್ಲಿ ಏನೋ ವಜ್ರ ವೈಡೂರ್ಯ ಇರ್ಬೋದು ಅಂತ ಆವತ್ತಿಂದ ಇವತ್ತವರೆಗೂ ಪೂಜೆ ಮಾಡ್ಕೊಂಡೇ ಬರ್ತಾ ಇದ್ದೇನಪ್ಪ. ಅದರ ಚಿಂತೆ ನಮಗೆ ಹಾಕಿ ಬಿಡಿ ಸ್ವಾಮಿ. ಆ ಹೂ ತೋಟ ಹೊಂದಿರಲ್ಲ, ಅಲ್ಲಿಗೆ ನನ್ನನ್ನು ಕಳೆದುಕೊಂಡು ನಡಿ. ನೋಡಪ್ಪ, ಇದೇ ನಮ್ಮ ಹೂ ತೋಟ. ಅಲ್ಲಿ ಆ ಬಾಳೆ ಗಿಡಗಳಿಗೆಲ್ಲ ನೀರು ಹಾಕೊಂಡು 2 ಹೊತ್ತು ಆರಾಮಾಗಿ ಊಟ ಮಾಡ್ಕೊಂಡಿರಪ್ಪ. ನಾನು ಇನ್ನು ಬರ್ತೀನಪ್ಪ. ಹಾಗೆ ಆಗಲಿ. ಆವ ಜನ್ಮದ ಪಾಪದ ಫಲವೋ, ಆವ ಜನ್ಮದ ಕರ್ಮವೋ, ಆವ ಜನ್ಮದ ಪಾಪದ ಫಲವೋ, ಆವ ಜನ್ಮದ ಕರ್ಮವೋ. ಈಶ್ವರ ಈಶ್ವರ ಜಗದೀಶ್ವರ. ಹಣೆಯಲ್ಲಿ ಬರೆದಂತ ಬ್ರಹ್ಮನ ಲಿಖಿತವೋ, ಗಳ ಕಡಿಸಿದೆ ಪುರವನ ಬಿಡಿಸಿದೆ, ಕರಗಳ ಕಡಿಸಿದೆ ಪುರವನ ಬಿಡಿಸಿದೆ, ಅತಿಶಯದೋಳು ಎನ್ನ ಬಲು ಕಷ್ಟಪಡಿಸಿದೆ.
ಅತಿಶಯದೋಳು ಎನ್ನ ಬಲು ಕಷ್ಟಪಡಿತು ಆವ ಜನ್ಮದ ಪಾಪದ ಫಲವೋ ಆವ ಜನ್ಮದ ಕರ್ಮವೋ ಶ್ರೀಕರ ಶ್ರೀಕರ ಜಗದೀಶ್ವರ ಹಣೆಯಲ್ಲಿ ಬರೆದಂತ ಬ್ರಹ್ಮನ ಲಿಖಿತವೋ ಹಣೆಯಲ್ಲಿ ಬರೆದಂತ ಬ್ರಹ್ಮನ ಲಿಖಿತವು ಅಳಿಸಲು ಸಾಧ್ಯವೇ ಅಳಿಸಲು ಸಾಧ್ಯವೇ ಆವ ಜನ್ಮದ ಪಾಪದ ಫಲವೋ ಆವ ಜನ್ಮದ ಕರ್ಮವೋ ಈತರ ಈತರ ಜಗದೀಶ್ವರ. ಯಾರಮ್ಮ ನೀನು? ಏಕೆ ನನಗೆ ಈ ಪುಷ್ಪಮಾಲೆಯನ್ನು ಹಾಕಿದೆ? ಸ್ವಾಮಿ, ನಾನು ವಸುಮತಿ ರಾಜನ ಮಗಳು ಪುಷ್ಪಮಂಜರಿ. ಎಂತಹ ಅನರ್ಥವಾಯ್ತು ತಾಯಿ, ಎಂತಹ ಅನರ್ಥವಾಯಿತು. ನಿಮ್ಮ ತಂದೆಯವರೆಂದರೆ ಕರಾಚರಣೆ ಕಳಿಸಿಕೊಂಡು ನಾನು ಇದರ ಇನ್ನು ಮುಂದೆ ಎಂತಹ ಕಷ್ಟ ಬಂದು ಹೋಗುವುದು ಕಾರಣನಲ್ಲ. ಸ್ವಾಮಿ, ನಾನು ಪೂಜಿಸುವ ಆ ಮಹಾಲಕ್ಷ್ಮಿ ನಿಮ್ಮನ್ನು ಪತಿಯಾಗಿ ಪಡೆಯುವುದಾಗಿ ಆಜ್ಞಾಪಿಸು. ಇದರ ಚಿಂತೆಯನ್ನು ಬಿಡುವರಾಗಿ ಸ್ವಾಮಿ. ಏನು? ಜಗನ್ಮಾತೆಯಾದ ಮಹಾಲಕ್ಷ್ಮಿಯು ನಿನ್ನನ್ನು ಕಳಿಸಿದರು? ಅಮ್ಮ, ಏಕೆ ತಾಯಿ ಇನ್ನು ನನ್ನ ಮೇಲೆ ಕನಿಕರ ಬಾರದೆ ತಾಯಿ? ಇನ್ನು ಮುಂದೆ ಎಂತಹ ಕಷ್ಟವನ್ನು ತಂದೊಡ್ಡಿವೆ ಅಮ್ಮ. ಹರೇ ನಾಮ ಹರೇ ನಾಪಿ ಸುರೇ ನಾಪಿ ಲಲಾಟ ಲಿಖಿತ ಲೇಖನಾಂ. ಹರಿಯಾಗಲಿ ಹರನಾಗಲಿ ಬ್ರಾಹ್ಮಣನಾಗಲಿ ಅಥವಾ ಕ್ಷತ್ರಿಯನೇ ಆಗಲಿ ಯಾರು ಏನು ಮಾಡಲಾರರು. ಆಗಲಿ ನಡಿಯಮ್ಮ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ನಡಿ. ಎಂತಹ ಅಪಮಾನ, ಎಂತಹ ಅನ್ಯಾಯ! ನನ್ನ ಮಗಳು ಒಬ್ಬ ಚೋರನನ್ನು ವಿವಾಹವಾಗಲು ನಿಶ್ಚಯಿಸಿರೋಲ್ಲ. ಎಂತಹ ಅಪಮಾನ, ಎಂತಹ ಅನ್ಯಾಯ! ಎಲ್ಲಿಹ ಕುಲಘಾತಕಿ? ಜನಕ 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 ಎಂಬ ಮಾತಿನ ಅರ್ಥ ಗೊತ್ತೇ ಮಗಳೇ ನಿನಗೆ? ನಿನ್ನನ್ನು ಇಷ್ಟೊಂದು ಪ್ರೀತಿಯಾಗಿ ಸಾಕಿ ಸಲುಹಿದಕ್ಕೆ ಇದೇನಾ ನೀನು ನನಗೆ ಮಾಡಿದ ಅನ್ಯಾಯ? ಜನಕ, ನಾನೇನು ಅನ್ಯಾಯ ಮಾಡಿದೆನು? ಏನು ಮಾಡಿದೆ? ನಾನು ಯಾರು? ಚಕ್ರೇಶ್ವರ, ಸಿರಿ ಸಂಪತ್ತು ವೈಭವಗಳಿಂದ ಕಾಲ ಕಳೆಯುವ ಮಹಾರಾಜ. ಮಹಾರಾಜನ ಮಗಳಾದ ನೀನು ಒಬ್ಬ ಚೋರನನ್ನು ವಿವಾಹವಾಗಲು ನಿರ್ಧರಿಸಿರುವೆಯಲ್ಲ. ಎಂತಹ ಅಪಮಾನ, ಎಂತಹ ಅನ್ಯಾಯ! ಬೇಡ ಮಗಳೇ, ಬೇಡ. ನಿನ್ನ ನಿರ್ಧಾರವನ್ನು ಬದಲಿಸಿಕೋ. ನಿನ್ನ ಸ್ವಯಂವರಕ್ಕೆ ರಾಜಾದಿರಾಜರುಗಳಿಗೆ ಆಮಂತ್ರಣವನ್ನು ನೀಡಿರೋನಲ್ಲ, ಈಗೇನು ಮಾಡಲಿ? ಅವರಿಗೆ ಏನೆಂದು ಉತ್ತರ ಕೊಡಲಿ? ಬೇಡ ಮಗಳೇ, ಬೇಡ. ಜನಕ, ಯಾರೇನೇ ಹೇಳಿದರು ಆತನೇ ನನ್ನ ಪತಿ ಪತಿ ಪತಿ. ಬೇಡ ಮಗಳೇ, ಬೇಡ. ನಿನ್ನ ನಿರ್ಧಾರವನ್ನು ಬದಲಿಸಿಕೋ. ನನ್ನ ಮಾತನ್ನು ಕೇಳು. ಅದು ಮಾತ್ರ ಸಾಧ್ಯವಿಲ್ಲ ಜನಕ. ಆತನೇ ನನ್ನ ಪತಿ. ಪತಿ 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 ಸಾಧ್ಯವಿಲ್ಲ. ನನ್ನನ್ನು ಅಪಮಾನಗೈಯಲೆಂದೇ ಹುಟ್ಟಿರುವೆಯಲ್ಲ ನೀನು. ಅಸಂಭವ, ಕುಲಘಾತಕಿ, ಬಡಲೆ. ಇವಳನ್ನು ಈಗಲೇ ನಮ್ಮ ಗಡಿ ಆಚೆ ಇರುವ ಸಮುದ್ರದೊಳಗೆ ನೂಕು ಬಿಡಿ. ಬಹಳ ಬಾಯಾರಿಕೆ ಆಗಿದೆ, ನನಗೆ ಬಹಳ ಬಾಯಾರಿಕೆ ಆಗುತ್ತಿದೆ. ಎಲ್ಲಿಯಾದ್ರೂ ಸ್ವಲ್ಪ ಜಲವನ್ನು ತಂದು ಕೊಡುವೆಯಾ ದೇವಿ? ಹಾಗೆ ಆಗ್ಲಿ ಸ್ವಾಮಿ. ಕಾಪಾಡು ಕಾಪಾಡು. ಎಲ್ಲಿ ಹುಡುಕಿದರು ನನ್ನ ಪ್ರಿಯ ಶಿಷ್ಯನಾದ ಮಹಂದಾತನ ಸುಳಿವೇ ಸಿಗಲಿಲ್ಲವಲ್ಲ. ಇಲ್ಲಿ ಯಾರು ಮಹಂದಾತ? ಮಹಂದಾತ, ಏನಪ್ಪ ಇದು ನಿನ್ನ ವ್ಯವಸ್ಥೆ? ಗುರುದೇವ, ಈ ನಿಮ್ಮ ಶಿಷ್ಯನ ಪ್ರಣಾಮವನ್ನು ಸ್ವೀಕರಿಸು ಗುರುದೇವ.
ಮಹಂದಾದ, ಏನಿದು ನಿನ್ನ ಗುರುದೇವ, ವ್ಯವಸ್ಥೆ? ನೋಡಿದ್ಯಾ ನಿಮ್ಮ ಶಿಷ್ಯನ ಅವಸ್ಥೆಯನ್ನು ನೋಡಿದ್ಯಾ ಗುರುದೇವ? ವಿಧಿ ನಿಧಿಯರ ಬಾಧೆಗೆ ಸಿಲುಕಿ ನಾನು ಪಡುತ್ತಿರುವ ಬಾಧೆಯನ್ನು ನೋಡಿದೆಯೇ ಗುರುದೇವ? ಆ ಶನಿದೇವನ ಕ್ರೂರ ದೃಷ್ಟಿಗೆ ಸಿಲುಕಿ ನಾನು ಪಡುತ್ತಿರುವ ಬಾಧೆಯನ್ನು ನೋಡಿದೆಯಾ ಗುರುದೇವ? ಏನು ಆ ಶನಿದೇವರ ಕ್ರೂರ ದೃಷ್ಟಿಯಿಂದ ನಿನಗೆ ಈ ಸ್ಥಿತಿ ಬಂದಿದೆ. ಚಿಂತಿಸಬೇಡ, ನಾನೀಗಲೇ ಹೋಗಿ ತಾರಾಮಂಡಲಕ್ಕೆ ನನ್ನ ಶನಿದೇವನ ಹತ್ತಿರ ಹೋಗಿ ನಿನ್ನ ಕಷ್ಟಗಳನ್ನು ಕೊಂಡು ಬರುವೆನು. ನಾನು ಹೋಗಿ ಬರುತ್ತೇನೆ ಮಹಾದೇವ. ಹಾಗೆ ಆಗಲಿ ಗುರುದೇವ. ನಮೋ ಶನಿದೇವ, ನಮೋ ನಮೋ ಶನಿದೇವ, ನಮೋ ನಮೋ ಶನಿದೇವ. ನಮೋ ನಮೋ ಶನಿದೇವ, ಓಂ ನಮೋ ನಮೋ ಶನಿದೇವ. ನೀಲವರ್ಣಗಳ ನಿಗಮ ಗೋಚರ ನಿತ್ಯ ನಿರಂಜನ ಶನಿರಾಜ. ನೀಲವರ್ಣಗಳ ನಿಗಮ ಗೋಚರ ನಿತ್ಯ ನಿರಂಜನ ಶನಿರಾಜ. ರವಿ ಸಂಜಾತ ರಾಜಿಪವರ ಗುಣ, ರವಿ ಸಂಜಾತ ರಾಜಿಪವರ ಗುಣ. ಕಾಯೋ ನಮ್ಮನು ಶನಿರಾಜ, ನಮೋ ನಮೋ ಶನಿರಾಜ, ಓಂ ನಮೋ ನಮೋ ಶನಿರಾಜ, ನಮೋ ನಮೋ ಶನಿರಾಜ. ನೀಲಾಂಜನ ತಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೇಶ್ವರಂ, ತಂ ನಮಾಮಿ ಶನೇಶ್ವರಂ. ರವಿಸುತ ಛಾಯಾನಂದನ ನಮೋ ನಮಃ. ಯಾರು ಯಾರು ಪುನಃ ಈ ಅಭೇದ್ಯ ಮಂಡಲಕ್ಕೆ ಬಂದವರು ಯಾರು? ನಾನು ಛಾಯಾನಂದನ ಉಪಮನ್ಯು ಮಹರ್ಷಿ. ಓಹೋ, ತಾವೇಕೆ ಇಲ್ಲಿಗೆ ಬಂದಿರಿ? ಪರಮಾತ್ಮ, ನನ್ನ ಶಿಷ್ಯನಾದ ಮಹಂದಾತನು ನಿಮ್ಮ ಕುರಶ್ರೀಯ ಸಿಲುಕಿ ಕಷ್ಟಪಡುತ್ತಿರುವನು ಹೇಗಾದ್ರೂ ಮಾಡಿ ಕಾಪಾಡು ತಂದೆ, ಕಾಪಾಡು. ಅದಕ್ಕೆ ನಾನೇನು ಮಾಡಲಿ ಮುನಿವರ್ಯ? ಆ ಮಹೇಂದ್ರ ನೀಡಿರೋ ವರವು ಆತನಿಗೆ ಈ ರೀತಿ ಮಾಡುತ್ತಿದೆ. ಆ ಮಹೇಂದ್ರನ ಬಂದು ಆ ವರವನ್ನು ಹಿಂತೆಗೆದ ಹೊರತು ಯುಗ ಯುಗಗಳೇ ಕಳೆದರು ಈ ಅವನಿಗೆ ಈ ಕಷ್ಟ ತಪ್ಪಿದ್ದಲ್ಲ. ಮಹೇಂದ್ರನ ಶಾಪದಿಂದ ಆತನಿಗೆ ಇರುವ ಗಂಡಾಂತರವನ್ನು ತಪ್ಪಿಸಲು ನಾನು ಈಗಲೇ ಅಮರಾವತಿಗೆ ಹೋಗುವೆನು ಮಹೇಂದ್ರ ಶನಿದೇವ. ಬಹಳ ಸಂತೋಷ ಮುನಿವರ್ಯ. ತಾವು ಇಲ್ಲಿಗೆ ಹೇಗೆ ಬಂದಿರಿ? ಪರಮಾತ್ಮ, ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಾ ನಿಮ್ಮ ತಾರಾಮಂಡಲನ್ನು ಪ್ರವೇಶಿಸಿದೆನು. ಬಹಳ ಸಂತೋಷ ಮುನಿವರ್ಯ. ಈಗ ಹೋಗುವುದು ಅಷ್ಟೊಂದು ಸುಲಭವಲ್ಲ. ಇಲ್ಲಿ ಬನ್ನಿ, ಮಹಾಕಾಲ ಮೃತ್ಯುಂಜಯ ಮಂತ್ರವನ್ನು ಪಠಿಸುವೆನು. ನೀವು ಭೂಲೋಕಕ್ಕೆ ತೆರಳಿ ಲೋಕ ಕಲ್ಯಾಣಕ್ಕಾಗಿ ಪಠಿಸಿ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಮಂಗಳವಾಗಲಿ. ಓಂ ನಮೋ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಅಮೃತೇಶಾಯ ಸರ್ವೇಶ್ವರಾಯ ನಮಃ. ಪ್ರಣಾಮಗಳು ಪೂಜ್ಯರೇ. ದೇವೇಂದ್ರ, ನನ್ನ ಪ್ರಿಯ ಶಿಷ್ಯನಾದ ಮಹಂದಾತನಿಗೆ ಶನಿಮಾತ್ಮನ ಕ್ರೂರ ದೃಷ್ಟಿಯಿಂದ ಬಹಳ ನಲಗುತ್ತಿರುವನು. ಆದ್ದರಿಂದ ಹೇಗಾದರೂ ಮಾಡಿ ಆತನನ್ನು ಕಾಪಾಡು ತಂದೆ, ಕಾಪಾಡು. ನೀನು ಕೊಟ್ಟಿರುವ ವಿರೋಧಗಳಿಂದ ಬಲವಾಗಿ ಆತನಿ ಮಹಾತ್ಮನ ಕ್ರೂರ ದೃಷ್ಟಿ ಬೀರಿರುವುದು. ಹೇಗಾದರೂ ಮಾಡಿ ಕಾಪಾಡು ತಂದೆ, ಕಾಪಾಡು. ಏನು ಪೂಜ್ಯರೇ, ನಾನು ಕೊಟ್ಟಿರುವ ಆ 3 ಬಿರುದುಗಳಿಂದ ಆ ಮಹಾಂತನಿಗೆ ಅಷ್ಟೊಂದು ಕಷ್ಟ ಒದಗಿರುವುದೇ? ಹೌದು ಮಹೇಂದ್ರ, ನಾನೀಗಲೇ ಆತನನ್ನು ಸಂದರ್ಶಿಸುತ್ತೇನೆ. ಮಗು, ದೇವತೆಗಳಿಗೆ ಒಡೆಯನಾದ ಮಹೇಂದ್ರನು ಬಂದಿದ್ದೇನೆ, ನೋಡು ಮಗು. ಅಮರಾವತಿ ಅರಸನಾದ ಸಚಿಪತಿ ಸಚೀಂದ್ರ ಸುರಪತಿ ಸುರರಸು ದೇವೇಂದ್ರ ಜನಕ, ನೋಡು ತಂದೆ, ನೋಡು ಈ ನನ್ನ ಅವಸ್ಥೆಯನ್ನು ನೋಡು. ಮಗು, ಇವೆಲ್ಲವೂ ನನ್ನಿಂದಲೇ ನಡೆಯುತ್ತಾದರೂ ಭೂಲೋಕದಲ್ಲಿ ಸತ್ಯ ಧರ್ಮ ಶಾಶ್ವತವಾಗಿ ನೆಲೆಗೊಳ್ಳಲು ನೀನೇ ಕಾರಣೀಭೂತನಾಗಿರುವೆ. ಮಗು, ನಾನು ನಿನಗೆ ಕೊಟ್ಟಿರುವ ನಿನ್ನ ಬೆನ್ನ ಮೇಲೆ ಬರೆದಿರುವ
6 ರಾಯರ ಗಂಡ 3 ರಾಯರ ಕಂಡ ದರೆಯೊಳಗೆ ವಿಧಿಮಿಂಡ ಎಂಬ ಬಿರುದನ್ನು ಬರೆದಿದ್ದೇನೆ. ಈ ಬಿರುದು ನಿನ್ನಲ್ಲಿರುವ ತನಕ ನಿನ್ನನ್ನು ಯಾರು ಏನೂ ಮಾಡಲಾರರು. ಈಗಲೇ ನಾನು ಆ ಬಿರುದುಗಳನ್ನು ಹಿಂಪಡೆದುಕೊಳ್ಳುತ್ತಿದ್ದೇನೆ. ಯಾವ ಸತ್ಯವೋ ಏನು ನನಗೊಂದು ತಿಳಿಯುವುದು. ನಿನ್ನ ಮನಬಂಧತೆ ಮಾಡಿಕೋ ದೇವಾ, ನಿನ್ನ ಮನಬಂಧತೆ ಮಾಡಿಕೋ. ಮಹಂದಾತ, ಆವೇಶಗೊಳ್ಳಬೇಡ. ನೀನು ನನ್ನ ಲೋಕಕ್ಕೆ ಬಾ. ನೀನು ಅಲ್ಲೇ ಅತ್ಯುನ್ನತವಾದ ಸ್ಥಾನವನ್ನು ಕೊಡುವೆ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ವಿಧಿಲಿಖಿತನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ತಥಾಸ್ತು. ಚಲವನ್ನೇ ಸಾರಿತೆಯ ದೇವಾ, ಚಲವನ್ನೇ ಸಾರಿತೆಯ. ಸೂರ್ಯ ದೈವವೇ ನಿನ್ನ ಮಾಯದ ಬಲೆಗೆ ಸಿಡುಕಿಸಿ ಎನ್ನ ಕಾಡುವೆಯ ದೇವಾ. ಸೂರ್ಯ ದೈವವೇ ನಿನ್ನ ಮಾಯದ ಬಲೆಗೆ ಸಿಡುಕಿಸಿ ಎನ್ನ ಕಾಡುವೆಯ ದೇವಾ. ನ್ಯಾಯವೇ ನಿನಗೆ ನಿರ್ದಯನಾದೇವ. ನ್ಯಾಯವೇ ನಿನಗೆ ನಿರ್ದಯನಾದೇವ. ಕಣ್ಣಿದ್ದು ಕಾಣದೆ, ಕಣ್ಣಿದ್ದು ಕಾಣದೆ ಚಲವನ್ನೇ ಸಾರಿತೆಯ ದೇವಾ, ಚಲವನ್ನೇ ಸಾರಿತೆಯ. ಚಲವನ್ನೇ ಸಾರಿತೆಯ, ಚಲವನ್ನೇ ಸಾರಿತೆಯ, ಚಲವನ್ನೇ ಸಾರಿತೆಯ. ಮೆಚ್ಚಿದನು ನಿನ್ನಯ ಭಕ್ತಿಗೆ, ಮೆಚ್ಚಿದನು ನಿನ್ನಯ ಭಕ್ತಿಗೆ. ಸಚ್ಚರಿತ್ರನೆ ನಿನ್ನ ಮಹಿಮೆಯ ಚಾರಿ. ಜಗದೋಳಿ ನಿನಗೆನ, ಜಗದೋಳಿ ನಿನಗೆನ ಪ್ರಸನ್ನನಾಗುವೆ ಭೂಪಾಲ ಪುಲತಿಲಕ. ಮಹಂದಾತ, ಮಹಂದಾತ, ನಾನು ಸೂರ್ಯಪುತ್ರ ಶನೇಶ್ವರ ಬಂದಿದ್ದಾನೆ, ಎಚ್ಚರನಾಗು. ಪರಮಾತ್ಮ, ಶನಿದೇವ, ಕಾಕವಾಹನ, ಹಿಂದಿಗೆ ನನ್ನ ಮೇಲೆ ಕರುಣೆ ಹುಟ್ಟಿದೆ ತಂದೆ. ಶರಣು ಶನಿ ಮಹಾರಾಜ ನಿನಗೆ ಶರಣು. ಶರಣು ಶನಿ ಮಹಾರಾಜ ನಿನಗೆ ಶರಣು. ಉಚಿತ ನಂದದಿ ದಿವಾಂಕ ಕಾಯಬಾರದೆ ದೇವಾ. ಶನಿದೇವಾ, ಅಪರಾಧಿಗಳಲ್ಲಿ ನಾನೊಬ್ಬ ದೊಡ್ಡ ಅಪರಾಧಿ ತಂದೆ. ಎನ್ನ ಮನ್ನಿಸಬಾರದೆ ದೇವಾ. ಶನಿದೇವಾ,
ಪರಮಾತ್ಮ ಶನೇಶ್ವರ, ಧನ್ಯನಾದೆ ತಂದೆ, ಧನ್ಯನಾದೆ. ಪರಮಾತ್ಮ, ಹಿಂದಿಗೆ ನನ್ನ ಮೇಲೆ ಕರುಣೆ ಹುಟ್ಟಿತೆ ತಂದೆ. ನಾನು ಎಂಬ ಅಹಂಕಾರವು ಸುಟ್ಟಿ ಭಸ್ಮವಾದ ಮೇಲೆ ಕರುಣೆ ಬಂದಿತೆ ತಂದೆ. ಮಹಾಂದಾತ, ನಿನ್ನ ಭಕ್ತಿ ವಿನಯ ವಿಧೇಯತೆಗಳಿಗೆ ಮೆಚ್ಚಿ ನಾನು ಪ್ರಸನ್ನನಾಗಿರುವೆನು. ನೀನು ಯಾವ ವರವನ್ನು ಕೇಳುವೆಯೋ ಕೇಳು, ನಾನು ಕೊಡಲು ಸಿದ್ಧನಿದ್ದೇನೆ. ಪರಮಾತ್ಮ, ನನಗೆ ವರವನ್ನು ಕರುಣಿಸುವೆಯಾ ತಂದೆ? ನನಗೆ ವರವನ್ನು ಕರುಣಿಸುವುದಾದರೆ ನನಗೆ ಕೊಟ್ಟಂತ ಕಷ್ಟ ಈ ಮಹಾಜನರಿಗೆ ಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ ತಂದೆ. ಭಲೇ ಚಕ್ರವರ್ತಿ, ನಿನ್ನ ಸತ್ಯ ಧರ್ಮಗಳು ಶಾಶ್ವತವಾಗಿ ಸೂರ್ಯಚಂದ್ರಾದಿಗಳಿರುವವರೆಗೂ ಶಾಶ್ವತವಾಗಿ ಯಾವ ಸತ್ಯವೋ ನಿತ್ಯವೋ ನನಗೆ ಒಂದೂ ತಿಳಿಯದು ತಂದೆ, ಒಂದು ತಿಳಿಯದು. ನಿನ್ನ ಈ ಸತ್ಯ ಧರ್ಮಗಳು ನಿನ್ನನ್ನು ಶಾಶ್ವತವಾಗಿ ಸೂರ್ಯಚಂದ್ರಾದಿಗಳಿರುವವರೆಗೂ ಅಜರಾಮರವಾಗಲಿ. ಅಲ್ಲದೆ ನಾನು ಇಷ್ಟೊಂದು ಕಷ್ಟವನ್ನು ಕೊಟ್ಟೆನೆಂದರೂ ನೀವು ಸ್ವಲ್ಪವೂ ಬೇಸರ ಪಟ್ಟುಕೊಳ್ಳಬೇಡ. ಇದು ಪ್ರತಿ ವರ್ಷವೂ ಒಂದು ಬಾರಿ, 3 ವರ್ಷಕ್ಕೆ ಒಂದು ಬಾರಿ ನನ್ನನ್ನು ಪೂಜಿಸುತ್ತಾ ನನ್ನ ಕಥನಾಘಟನೆಯನ್ನು ಕೇಳುತ್ತಾ ಹಾಡುತ್ತಾ ಇರುವಂತೆ ಈ ಮಾನವರಿಗೆ ತಿಳಿಸು ರಾಜೇಂದ್ರ. ತಿಳಿಸುತ್ತೇನೆ ಪರಮಾತ್ಮ, ತಿಳಿಸುತ್ತೇನೆ. ಶನಿ ಮಹಾರಾಯ ನಿನಗೆ ನಮೋ. ಶನಿ ಮಹಾರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಶಿರವನ್ನ ಕಡಿಸಿದೆ, ಹೊರವನ್ನು ಬಡಿಸಿದೆ. ಶಿವನನ್ನು ಬಿಡಿದೆ, ಕಲಿ ಕಲಿ ಎನಿಸಿದೆ. ಶನಿ ಮಹಾರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಗುರುವನ್ನು ಬಿಡಿದೆ, ಕಲಿ ಕಲಿ ಎನಿಸಿದೆ. ಗುರುವನ್ನು ಬಿಡಿದೆ, ಕಲಿ ಕಲಿ ಎನಿಸಿ. ಶನಿ ಮಹಾರಾಯ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ನವಗ್ರಹಗಳಿಗೆಲ್ಲ ಶ್ರೇಷ್ಠನು ನೀನೆ, ನವಗ್ರಹಗಳಿಗೆಲ್ಲ ಶ್ರೇಷ್ಠನು ನೀನೆ. ಶನಿ ಈ ಜಗತ್ತಿನಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು ಈಗಲಾದರೂ ತಿಳಿಯುತ್ತೆ ಈ ಲೋಕದಲ್ಲಿ ಸಿರಿದೇವಿಯ ದೊಡ್ಡವಳೆಂದು. ಅದೆಂದಿಗೂ ಸಾಧ್ಯವಿಲ್ಲ. ನಿನ್ನ ಭಕ್ತನಾದ ಮಹಾಂದಾತನು ಮರಣ ಹೊಂದಿದನು, ಅವನಿಗೆ ಪುನರ್ಜನ್ಮ ನೀಡಿದವನು ನಾನು, ನಾನೇ ದೊಡ್ಡವನು. ಪರಮಾತ್ಮ, ನೀನು ಮಾನವರ ರಾಶಿಗೆ ಬಂದು ಹೋಗುವಾಗ ದೊಡ್ಡವನು, ಇನ್ನು ಮಹಾಲಕ್ಷ್ಮಿಯು ನೀನು ಬರುವಾಗ ದೊಡ್ಡವಳು. ಇಷ್ಟೇ ನಿಮ್ಮ ನ್ಯಾಯ ತೀರ್ಮಾನ. ಅಂದು ಕೈಲಾಸದಲ್ಲಿ ಹೇಗೆ ಹೇಳಲಿಲ್ಲ? ಮಹಾತ್ಮ, ಈ ವಿಷಯವನ್ನು ನಾನು ಅಂದೇ ತಿಳಿಸಿದ್ದರೆ ಧರ್ಮದೇವನಿಗೆ ಈ ಭೂಲೋಕದಲ್ಲಿ ನೆಲೆಸಿಸುತ್ತಿದ್ದೆ. ಈ ಮಹಾನುಭಾವನಾದ ಮಹಾಂದಾತನ ಚರಿತ್ರೆಯು ಜನರಿಗೆ ಅರ್ಥವಾಗುತ್ತಿದೆ. ಮಹಾಂದಾತ, ನಿನ್ನ ಮಕ್ಕಳನ್ನು ಕರೆ. ಅಂಬರೀಷ, ಕುಲಪುತ್ಸ, ಬಿಂದುಮತಿ, ಪುಷ್ಪಮಂಜರಿ, ಎಲ್ಲಿರುವಿರಿ? ಬೇಗನೆ ಬನ್ನಿ. ಪರಮಾತ್ಮ, ಎಲ್ಲವೊಂದು ಕೊಟ್ಟೆ, ಭೋಗ ಭಾಗ್ಯವನ್ನು ಕೊಟ್ಟೆ, ಆದರೆ ಚೋರನೆಂಬ ಕಳಂಕವನ್ನು ಮಾತ್ರ ಅಳಿಸಲಾರೆಯ ಪರಮಾತ್ಮ. ವಸುಮತಿ ರಾಜ, ವಸುಮತಿ ರಾಜ, ನಿನ್ನ ಆಭರಣಗಳು ಎಲ್ಲೂ ಕಳಾಗಿಲ್ಲ, ನಿನ್ನ ಅಂತಃಪುರದಲ್ಲೇ ಇರುವುದು. ಹೋಗಿ ನೋಡು. ಹಾಗೆ ಆಗಲಿ ಮಹಾನುಭಾವ.
ಮಹಾಂದಾತ, ನಿನ್ನ ರಾಜ್ಯವಾದ ಧಾತ್ರಿ ಪಟ್ಟಣಕ್ಕೆ ತೆರಳಿ ನನ್ನ ದೇವಾಲಯವನ್ನು ಮಾತೆಯ ದೇವಾಲಯವನ್ನು ಒಟ್ಟಿಗೆ ಕಟ್ಟಿಸು. ನಿನಗೆ ಶುಭವಾಗಲಿ. ಆಗಲಿ ತಂದೆ. ಓದುವವರ ಬರೆಯುವವರ, ಓದುವವರ ಬರೆಯುವವರ ಕತೆ ಕೇಳುವವರ ಕಷ್ಟವನರಿಸಿ ಸಿರಿ ಸಾಮ್ರಾಜ್ಯವ ಕೊಡುವೆ. ಪುತ್ರ ಪೌತ್ರರಂ ಕೊಡುವೆ, ಪುತ್ರ ಪೌತ್ರರಂ ಕೊಡುವೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ. ಸರ್ವಜನೋ ಸುಖಿನೋ ಭವಂತು. ಶನಿದೇವ ಭಾರೆಯ ನಿನ್ನ ಪಾದ ಪೂಜಿಪೆ, ಗ್ರಹ ತೇಜ ಭಾರೆಯ ನಿನ್ನ ಪಾದ ಪೂಜಿಪೆ. ದೇವಾದಿದೇವ ಗುಣ ಮಹಿಮಾ ಅಮಿತ ಗುಣಾಮಯ ಗುಣಧಾಮ ಶನಿದೇವ ಭಾರೆಯ ನಿನ್ನ ಪಾದ ಪೂಜಿಪೆ. ತಾರಾ ಮಂಡಲದಿಂದ ಎದ್ದು ಬಾರೆಯ, ತಾರಾ ಮಂಡಲದಿಂದ ಎದ್ದು ಬಾರೆಯ. ಬಂದೆಲ್ಲ ನೀಲಲ್ಲ ಕಾಪಾಡೆಯ ಶನಿದೇವ ಬಾರೆಯ ನಿನ್ನ ಪಾದ ಪೂಜಿಪೆ. ಗ್ರಹ ತೇಜ ಭಾರೆಯ ನಿನ್ನ ಪಾದ ಪೂಜಿಪೆ. ಕಾಕವಾಹನ ನೀನು ಎದು ಬಾರೆಯ, ಕಾಕವಾಹನ ನೀನು ಎದು ಬಾರೆಯ. ಬಂದೆಲ್ಲ ನೀಲಲ್ಲ ಕಾಪಾಡೆಯ ಶನಿದೇವ ಬಾರೆಯ ನಿನ್ನ ಪಾದ ಪೂಜಿಪೆ. ಗ್ರಹ ತೇಜ ಭಾರೆಯ ನಿನ್ನ ಪಾದ ಪೂಜಿಪೆ. ಮಧುರೆ ನಿವಾಸ ನೀನು ಎದು ಬಾರೆಯ, ಮಧುರೆ ನಿವಾಸ ನೀನು ಎದು ಬಾರೆಯ. ಬಂದೆಲ್ಲ ನೀಲಲ್ಲ ಕಾಪಾಡೆಯ ಶನಿದೇವ ಬಾರೆಯ ನಿನ್ನ ಪಾದ ಪೂಜಿಪೆ. ಗ್ರಹ ತೇಜ ಭಾರೆಯ ನಿನ್ನ ಪಾದ ಪೂಜಿಪೆ, ನಿನ್ನ ಪಾದ ಪೂಜಿಪೆ, ನಿನ್ನ ಪಾದ ಪೂಜಿಪೆ. ಶನಿದೇವರ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ. ಜಯ ಜಯ ಮಂಗಳ ಶನಿದೇವಾ, ಜಯ ಶುಭ ಮಂಗಳ ಮಹಾದೇವಾ. ಜಯ ಶುಭ ಮಂಗಳ ಆಪತ್ ಬಾಂಧವ ಶನಿದೇವಾ, ಆಪತ್ ಬಾಂಧವ ಶನಿದೇವಾ. ಅನಾಥ
ಅನಾಥ ರಕ್ಷಕ ಮಹದೇವಾ ಕಾಕಾ ವಾಹನ ಶನಿದೇವಾ ಎಪ್ಪುಲಿ ವಾಹನ ಮಹದೇವಾ ತುಳಸಿ ಪಾತ್ರೆಯು ನಿನಗಯ್ಯ ಎಳ್ಳಿನ ಆರತಿ ನಿನಗಯ್ಯ ಸೂರ್ಯ ಕುಮಾರನೆ ಶನಿದೇವಾ ಛಾಯಾತನಯನೆ ರವಿ ತೇಜ ಜಯ ಜಯ ಮಂಗಳ ಶನಿದೇವಾ ಜಯ ಶುಭ ಮಂಗಳ ಮಹದೇವಾ ಜಯ ಶುಭ ಮಂಗಳ ಮಹದೇವಾ ಶ್ರೀದೇವರ ಪಾದಕ್ಕೆ ಗೋವಿಂದ ನವಗ್ರಹಗಳ ಪಾದಕ್ಕೆ ಗೋವಿಂದ ಅರಿತು ಹರಿಯದೆ ಮಾಡಿದ ತಪ್ಪುಗಳನ್ನು ಮನ್ನಿಸಿ ಕಾಪಾಡು ಗೋವಿಂದ ಜೈ ನಮ ಪಾರ್ವತಿ ಪದಯೇ